ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇನು ಅಂತ, ಇದು ತರಕಾರಿಲಿ ಬಂದು ಇದು ಸಹ ಒಂದು ವಿಧ ಸ್ನೇಹಿತರೆ. ಇದನ್ನು ನಮ್ಮ ಕಡೆ ಗುಳ್ಸುಂಡೆ ಕಾಯಿ ಅಂತ ಕರೀತಾರೆ. ಇದು ದೊಡ್ಡ ಗಿಡದ ಥರನೇ, ಇದು ಸಹ ಬದನೆಕಾಯಿ ವಂಶಕ್ಕೆ ಸೇರಿರೋ ಅಂಥದ್ದು. ಆದರೆ ಇದನ್ನು ಜಾಸ್ತಿ ಯಾರು ಯೂಸ್ ಮಾಡೋದಿಲ್ಲ. ನೋಡಿ ಹೇಗೆ ಗುಂಚಲು ಕಾಯಿ ಬಿಡುತ್ತೆ. ಇದು ಸಹ ಬದನೆಕಾಯಿ ಟೈಪೇ ಇರ್ತದೆ, ಆದರೆ ಅಷ್ಟೇ ಕಬ್ಬಿಣಾಂಶನೂ ಸಹ ಇದೆ ಸ್ನೇಹಿತರೆ. ಇದು ಈ ಕಾಯಿನ ಕಿತ್ಕೊಂಡೋಗಿ, ಇದು ಸೀಸನಲ್ಲಾಗಿಯೇ ಬಿಡೋ ಅಂಥದ್ದು. ಈ ಕಾಯಿನ ಕಿತ್ಕೊಂಡೋಗಿ ಚಟ್ನಿ ಮಾಡ್ತಾರೆ, ಗೊಜ್ಜು ಮಾಡ್ತಾರೆ, ಹುಳಿ ಮಾಡ್ತಾರೆ, ಆಮೇಲೆ ಹಾಗೆ ಪಲ್ಯ ಥರನೂ ಸಹ ಮಾಡ್ತಾರೆ ಸ್ನೇಹಿತರೆ. ನಮ್ಮ ಕಡೆ ಇದು ತೋಟಗಳಲ್ಲಿ ಮತ್ತು ಗದ್ದೆಗಳಲ್ಲಿ ಸೈಡಲ್ಲಿ ಇರ್ತದೆ. ನೋಡ್ಬೋದು ನೀವು, ಹೂವು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಲ್ಲ. ಸೇಮ್ ಡಿಟೋ ಬದನೆಕಾಯಿ ಹೂವು ಥರನೇ ಬರ್ತದೆ, ಬಟ್ ಆದರೆ ಇದು ಗುಂಚಲು ಟೈಪು ಬಿಡ್ತದೆ ಸ್ನೇಹಿತರೆ. ಇದನ್ನು ಹಳ್ಳಿಗಳಲ್ಲಿ ಈಗಲೂ ಸಹ ಉಪಯೋಗಿಸ್ತಾರೆ, ಸಿಟೀಸ್ ಕಡೆನೂ ಉಪಯೋಗಿಸ್ತಾರೆ, ಬಟ್ ಆದರೆ ತುಂಬಾ ಕಮ್ಮಿ. ಯಾಕೆ ಅಂದರೆ ಅಲ್ಲಿ ಸಿಗೋದಿಲ್ಲ ಅನಿಸ್ತದೆ, ಅದಕ್ಕಾಗಿ ಮಾತ್ರ ಹಳ್ಳಿ ಕಡೆ ಅಂತೂ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಇದು ಏನಕ್ಕೆ ಉಪಯೋಗ ಅಂತಂದರೆ, ಮತ್ತು ಇದು ಅಷ್ಟೇ ಉಷ್ಣ ಸ್ನೇಹಿತರೆ, ಇದು ಉಷ್ಣಕ್ಕೆ ಸಂಬಂಧಪಟ್ಟಿದ್ದು. ಹಾಗೆ ಈ ಕಾಯಿ ಒಂದು ಕಿತ್ತಿ ತೋರಿಸ್ತೇನೆ ನಾನು. ನೋಡಿ ಸ್ನೇಹಿತರೆ, ಬದನೆಕಾಯಿ ಥರನೇ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಹೀಗೆ ಏನಾದರೂ ಚಟ್ನಿ ಏನಾದರೂ ಮಾಡಬೇಕಾದ್ರೆ ಇದನ್ನು ಈ ಬೀಜನ ತೆಗೆದುಬಿಡಬೇಕು. ಈ ಬೀಜನ ತೆಗ್ದು ಇದನ್ನು ಮಾತ್ರ ಹುರಿದು ಹಾಕೋಂಥ ರೂಢಿಯಲ್ಲಿದೆ ಈಗಲೂ ಸಹ ಹಳ್ಳೀಲಿ. ಇದು ಮಕ್ಕಳಿಗೆ ಹೇಗೆ ಅಂತಂದರೆ, ಈ 3 months ಮಕ್ಕಳ ಮೇಲೆ ಮೆಡಿಷನ್ ಹಾಕ್ಬೋದು ಶೀತ ಎಲ್ಲ ಆದಾಗ. ಈ ಚಿಕ್ಕ ಮಕ್ಕಳು, ಈ 3 ತಿಂಗಳು ಒಳಗಡೆ ಇರೋ ಹಾಲು ಕುಡಿಯೋಂಥ ಮಕ್ಕಳಿಗೆ ಶೀತ ಆದಾಗ ಇದನ್ನು ಜಜ್ಜಿ ಮಗು ನೆತ್ತಿಗೆ ಹಾಕ್ತಾರೆ. ಏನಕ್ಕೆ ಅಂತಂದರೆ ಆ ಶೀತ ಕಮ್ಮಿ ಆಗುತ್ತೆ ಅಂತ. ಇವಾಗಲೂ ಸಹ ಅದು ರೂಢಿಕೆಯಲ್ಲಿ ಇದೆ. ಈಗಲೂ ಸಹ ಚಿಕ್ಕ ಹಾಲು ಕುಡಿಯೋ ಎಳೆ ಮಕ್ಕಳ ನೆತ್ತಿಗೆ ಹಾಕ್ತಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಮಗೆ ನನ್ನ ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಹಾಗೆ ನಮ್ಮ ಕಡೆ ಇದನ್ನು ಗುಳ್ಸುಂಡೆ ಕಾಯಿ ಅಂತ ಕರೀತಾರೆ. ನಿಮ್ಮ ಕಡೆ ಏನಂತ ಕರೀತಾರೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಇದು ನಿಮ್ಮ ಕಡೆ ಎಲ್ಲೆಲ್ಲಿ ಸಿಗುತ್ತೆ ಅಂತಲೂ ಸಹ ಹೇಳಿ. ಹಾಗೆ ನನ್ನ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಾದಮೇಲೆ ಬೆಲ್ ಐಕನ್ ಒತ್ತಿದ್ಮೇಲೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಸ್ನೇಹಿತರೆ, ಅದನ್ನು ಓಕೆ ಮಾಡ್ಕೊಳ್ಳಿ. ನಂದೆಲ್ಲ ವೀಡಿಯೋಸು ನೋಟಿಫಿಕೇಷನು ಬರ್ತಾ ಇರ್ತದೆ. ಥ್ಯಾಂಕ್ ಯು.